ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅಕ್ಕಿ ಬಜೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 2 kg ಅಕ್ಕಿಯನ್ನು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒಣಸಿಟ್ಕೋಬೇಕು. ನಂತರ ಒಂದು ಸೌತೆಕಾಯನ್ನು ತಗೊಂಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡಿ ಚೆನ್ನಾಗಿ ತುರ್ಕೋಬೇಕು. ಈ ರೀತಿ ತುರ್ಕೊಂಡ್ರೆ ನೋಡಿ, ಸುಮಾರು ಒಂದು ಬಟ್ಟಲಿನಷ್ಟು ತುರ್ಕೊಂಡಿದ್ದೀನಿ. ಈ ರೀತಿ ತುರ್ಕೊಂಡಾದ ನಂತರ ನಾನು ಅಕ್ಕಿಯನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ಯಾಕೆ ಅಂದರೆ ನಾನಿಲ್ಲಿ ನೀರು ಬಳಸ್ತಾ ಇಲ್ಲ, ಕೇವಲ ಸೌತೆಕಾಯಿಯನ್ನು ಮಾತ್ರ ಬಳಸ್ತಾ ಇದ್ದೀನಿ. ಈಗ ತರಿ ಮಾಡ್ಕೊಂಡಿರೋಂಥ ಅಕ್ಕಿಯನ್ನು ಗ್ರೈಂಡರ್ಗೆ ಹಾಕ್ಕೋತಾ ಇದ್ದೀನಿ. 2 kg ಮೇಲಿರೋದ್ರಿಂದ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಿಕ್ಸರ್ ಕೂಡ ಯೂಸ್ ಮಾಡ್ಬೋದು. ಈಗ ಸೌತೆಕಾಯಿ ತುರ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ, ನುಣ್ಣಗಾಗ್ತಾಯಿದೆ. ಈಗ ಸಾಂಬಾರ ತೊಗೊಂಡಿದ್ದೀನಿ. ಜೀರಿಗೆ ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಚೂರುಗಳು, ಆಮೇಲೆ ಒಂದು ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣಸು, ಆಮೇಲೆ ಒಂದು 4 ಸ್ಪೂನು ಓಮು ಮತ್ತು ಇಂಗು ತೊಗೊಂಡಿದ್ದೀನಿ. ಇದಷ್ಟನ್ನು ನಾನು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಮುಷ್ಟಿ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಆಗಿರುತ್ತೆ. ಇಷ್ಟು ಗಟ್ಟಿಯಾಗಿರಬೇಕು. ಈಗ ಇದನ್ನು ಬಂಡಿಗೆ ಹಾಕೋಣ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿದರೆ ರುಚಿಕರವಾದ ಅಕ್ಕಿ ಬಜೆ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.